ಡಾಕ್ಟ್ರೇ, ಆರ್ಥ್ರೈಟಿಸ್ ಇದ್ದವರಲ್ಲಿ ಉಸಿರಾಟ ತೊಂದರೆ ಯಾಕಾಗುತ್ತೆ? ಆರ್ಥ್ರೈಟಿಸ್ ಕಾಯಿಲೆ ಇದ್ದವರಲ್ಲಿ ಉಸಿರಾಡೋ ತೊಂದರೆ ಆಗೋವಂಥ ಸಾಧ್ಯತೆ ಇರುತ್ತೆ. ಮೊದಲಿಗೆ ಮೆಟ್ಲು ಹತ್ತಿದಾಗ ಅಥವಾ ಜಾಸ್ತಿ ದೂರ ನಡೆದಾಗ ಮಾತ್ರ ಆಯಾಸ ಕಾಣಿಸ್ಕೋಬೋದು. ಬಟ್ ಹೋಗ್ತಾ ಹೋಗ್ತಾ ದಿನನಿತ್ಯದ ಕೆಲಸಗಳು ಕೂಡ ಕಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಏನಕ್ಕೆ ಅಂತಂದರೆ ಮೋಸ್ಟ್ ಆಫ್ ದ ರುಮ್ಯಾಟಿಕ್ ಡಿಸೀಸಸ್ ಲೈಕ್ ರುಮಟಾಯ್ಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಲೂಪಸ್ ಆಗಿರ್ಬೋದು, ಸ್ಕ್ಲಿರೋಡರ್ಮಾ, ಮಿಕ್ಸ್ ಕನೆಕ್ಟಿವ್ ಟಿಶ್ಯೂ ಡಿಸೀಸ್, ಈ ಎಲ್ಲ ಕಾಯಿಲೆಗಳಲ್ಲೂ ಕೂಡ ಶ್ವಾಸಕೋಶ ಅಥವಾ ಲಂಗ್ಸಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಮೊದಲಾಗಿ ಇನ್ಫ್ಲಮೇಷನ್ ಆಗುತ್ತೆ. ಹೋಗ್ತಾ ಹೋಗ್ತಾ ಲಂಗ್ ಟಿಶ್ಯೂಸ್ ಗಟ್ಟಿ ಆಗ್ತಾ ಹೋಗುತ್ತೆ. ಫೈಬ್ರೋಸಿಸ್ ಅಂತ ಹೇಳ್ತೀವಿ ಅಥವಾ ಇಂಟಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ. ಈ ಥರ ಆದಾಗ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗೋದ್ರಿಂದ ಉಸಿರಾಡೋ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಂದಿದ ತಕ್ಷಣ ಆರ್ಥ್ರೈಟಿಸ್ ಇದ್ದವ್ರಿಗೆ ಎಲ್ಲರಿಗೂ ಕೂಡ ಈ ಥರದ ಸಮಸ್ಯೆ ಆಗುತ್ತೆ ಅಂತ ಅಲ್ಲ. ತುಂಬ ವರ್ಷದ ಕಾಯಿಲೆ ಇದ್ದವರಲ್ಲಿ, ತುಂಬ ಸಿವಿಯರ್ ಕಾಯಿಲೆ ಇದ್ದವರಲ್ಲಿ, ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳದೇ ಇದ್ದವರಲ್ಲಿ ಈ ಥರದ ಕಾಂಪ್ಲಿಕೇಶನ್ಸ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಿಮಗೇನಾದರೂ ಆರ್ಥ್ರೈಟಿಸ್ ಕಾಯಿಲೆ ಇದ್ದರೆ ಅದಕ್ಕೆ ಮೊದಲಿಂದನೂ ಕರೆಕ್ಟಾಗಿ ಚಿಕಿತ್ಸೆ ತಗೊಳ್ಳೋದ್ರಿಂದ ಈ ಥರದ ಕಾಂಪ್ಲಿಕೇಶನ್ಸ್ ಆಗೋದನ್ನು ಖಂಡಿತವಾಗ್ಲೂ ತಡೆಗಟ್ಬೋದು.